ನಿನ್ನ ಪಾಲಿನ ಮೃತ್ಯು. ನಾನು ಯಾರು ಗೊತ್ತಾ? ಎಜುಕೇಶನ್ ಮಿನಿಸ್ಟರ್. ಈ ರಾಜ್ಯದ ಮಂತ್ರಿ ಕಂಡ್ರು ನಾನು. ವಿದ್ಯೆನ ವ್ಯಾಪಾರಕ್ಕಿಟ್ಟಿದ್ರು ಪರವಾಗಿರ್ಲಿಲ್ಲ, ಹರಾಜ್ಗಿಟ್ಟಿದ್ರು. ಎಷ್ಟು ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ರಚಿಸಿ ನಾ ಹಾಡುವೆ ಅರಳು ಮನಸ್ಸಿಂದ. ಯಾರೋ ಮಾಡಿದ್ ಕೊಲೆನ ನಿಮ್ಮೇಲೆ ಹಾಕ್ಬೇಕಾಗ್ ಬಂತು. ಯಾಕೇಳ ಅವ್ನು ನನ್ಗೆ ಸಮಥಿಂಗ್ ಕೊಟ್ಟ, ನೀವು ಕೊಡದಿದ್ರಲ್ರಿ. ಈ ಕೊಲೆನ ಬೇರೆ ಯಾರ ಮೇಲೆ ಹಾಕ್ಬಿಡ್ತೀನಿ. ನೀನ್ ಮಕ್ಕಳು ತಿನ್ನೋ ಅನ್ನಕ್ಕೆ ಕನ್ನ ಹಾಕ್ದೆ, ನಾವು ನಿನ್ನ ಉಸಿರಿಗೆ ಗುನ್ನ ಇಡ್ತೀವಿ. ಬಲ್ಲವರು ಇಲ್ಲಿ ಯಾರು? ಸೀಟು 1000 ಬರ್ತದೆ, ಇಂಪಾರ್ಟೆಂಟ್ ದುಡ್ಡು ಬಂತ ಅದೇಳೋ. ಜನಗಳಿಗೆ ಟಾಟಾ ಮಾಡ್ಕೊಂಡು ಓಟ್ ಹಾಕ್ಸ್ಕೊಂಡು ನಾನು ಇಲ್ಲಿಗೆ ಬಂದು ನಿಂತಿಲ್ಲ ನಿಮ್ ತರ. 24 ಗಂಟೆ ಕಾಲಕ್ಕೆ ಬಾಟ ಹಾಕೊಂಡು ಕಣ್ ಕಡೆ ಗೂಟ ಹೊಡೆಯೋ ಸಮಾಜ ಗಂಟಕರನ್ನ ಬೂಟಲ್ಲೊದ್ದು ಡ್ಯೂಟಿ ಮಾಡಿದ್ದೀನಿ. ಇನ್ ತರಕಾರಿ ತೊಳೆಯಕ್ ನೀರ್ ಬೇಕಾ? ಬೆಳೆಯೋ ಮಕ್ಕಳು ಬೆಂದಿಲ್ಲ ಅಂದ್ರೂ ತಿಂದು ದೊಡ್ಡವ್ರು ಆಗ್ತಾರೆ. ಇನ್ ಅರ್ಧ ಗಂಟೆಲಿ ಮಕ್ಕಳಿಗೆ ಬಿಸಿ ಊಟ ಕಳ್ಸ್ಕೊಟ್ಬಿಡ್ಬೇಕು. ತಣ್ಣಗಾಗ್ಬಿಟ್ರೆ ಜಾಸ್ತಿ ತಿನ್ಬಿಡ್ತಾರೆ ಕಣ್ರು, ಜಾಸ್ತಿ ತಿನ್ಬಿಡ್ತಾರೆ. ನಡಬಡ ಹುಡುಗ ನೀನು ಗಡಿಬಿಡಿ ಮಾಡಬೇಡ ಹುಡುಗಿಯ ಮರಿ ನೋಡಿ. ನಾ ಬಲ್ಲೆ ನಿನ್ನ ಜೀರ, ನಾ ಬಲ್ಲೆ ನಿನ್ನ ಜೀರ. 50,000 ರೂಪಾಯಿ ಇದ್ರೆ ತಗೊಂಡ್ ಬಾ, ಇಲ್ಲ ಅಂದ್ರೆ ನಿನ್ನ ಗಂಡನ್ ಕರ್ಕೊಂಡು ಹೋಗು. ರೈತ ಕಷ್ಟ ಪಟ್ಟು ದುಡ್ದು ತಿನ್ನೋ ಅಕ್ಕಿ ಕೊಟ್ರೆ ಅದನ್ನ ಬಯಸಕ್ಕೂ ಅವ್ರ ಕಣ್ಣೀರ ಕೇಳ್ತಿರಲ್ರೋ. ಪ್ರೈವೇಟ್ ಕಂಪನಿ ಕೆಲಸ ಮಾಡೋ ಆಫೀಸ್ ಬೈ ಕೂಡ ಪ್ರಾವಿಡೆಂಟ್ ಫಂಡ್, ಗ್ರಾಜುಯಿಟಿ, ಪೆನ್ಷನ್ ಅಂತ ಸಿಗುತ್ತೆ. ಆದ್ರೆ ರೈತನಿಗೆ ರಿಟೈರ್ಮೆಂಟು ಇಲ್ಲ, ಪೆನ್ಷನ್ ಇಲ್ಲ, ಬರೀ ಪನಿಷ್ಮೆಂಟ್.